ನಾನ್ ಬಂದ್ಬಿಟ್ಟೆ ಬಾಬ್ಜಿ, ನಾನ್ ಬಂದ್ಬಿಟ್ಟೆ. ನಿಮ್ಗೇನಾದ್ರೂ ಆಯ್ತು ಅಂದ್ರೆ ಈ ಹೋಮ್ ಮಿನಿಸ್ಟರ್ ಪದವಿನೇ ವೇಸ್ಟ್ ಬಾಬ್ಜಿ. ಮಾಫ್ ಕೀಜಿಯೇ ಬಾಬ್ಜಿ. ಆ ಡಿಸಿಪಿ ಎಲ್ಲಿದ್ರು ಈ ಕ್ಷಣ ಇಲ್ಲಿಗೆ ಬರಬೇಕು, ಹಾಗೆ ಮಾಡ್ತೀನಿ ಬಾಬ್ಜಿ. ಆ ಟಿಟ್ಲ ಏನಾದ್ರೂ ಬಂದ್ಬಿಟ್ಟ ಅಂದ್ರೆ ಇಡೀ ಊರ್ಗೆ ಬೆಂಕಿ ಇಟ್ಬಿಡ್ತಾನೆ, ಊರೆಲ್ಲ ಸ್ಮಶಾನ ಆಗೋಗುತ್ತೆ. ನನ್ನ ಇಲಾಖೆ ಅಧಿಕಾರಿಗಳೆಲ್ಲ ಗಡ 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 ಅಂತ ನಡಕ್ತಾರೆ. ನಿಮ್ಮ ಮಗ ಯಾವ ಲಾಕಪ್ಪಲ್ಲಿದ್ರು ಬಾರಯ್ಯ, ಈಗ ಬರ್ತಾ ಇದೀಯಾ? ನಮಸ್ಕಾರ ಸರ್. ಇದಕ್ಕೇನ್ ಕಮ್ಮಿ ಇಲ್ಲ. ಇಲ್ಲಿ ವಾಡೇನೆ ಎತ್ಕೊಂಡು ಉರಿತಾ ಐತೆ, ಮನೇಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೆ? ಲಾಠಿ ಎಲ್ಲ ಆಡಿಸ್ತಾ ಇದ್ದ? ಲಾಠಿ ಕೆಲಸ ಕೊಟ್ಟು ತುಂಬಾ ವರ್ಷಗಳೇ ಆಗೋಯ್ತು ಸರ್. ಊರಲ್ಲಿ ಏನೇ ನಡೆದ್ರು ನೋಡದೇ ಇದ್ದಾಗಿರುವಂತ ಈ ಊರಿಗೆ ಡ್ಯೂಟಿಗೆ ಬಂದಾಗ ನೀವೇ ಹೇಳದಲ್ಲ ಸರ್, ಅದಕ್ಕೆ ಕೈ ಕಟ್ಕೊಂಡ್ಬಿಟ್ಟಿದ್ದೀನಿ. ಮಾತಾಡ್ಬೇಡ. ಊರ್ ಬೇರೆ, ಬಾಬ್ಜಿ ಬೇರೆ. ಬಾಬ್ಜಿ ಅಂದ್ರೆ ಈ ಊರ್ಗೆ ಕಿಂಗ್ ಇದ್ದಂಗೆ. ಬಾಬ್ಜಿ ಮಗನ ಅರೆಸ್ಟ್ ಮಾಡಿದ್ನಲ್ಲ ಕುನ್ನಿ, ಅವನು ಯಾರು, ಎಲ್ಲಿದ್ದಾನೆ? ಮಾತಾಡಯ್ಯ. ಹೊಸದಾಗಿ ಬಂದಿರೋ ACP ಸರ್, ಮದಕರಿ. ಮಾತಾಡ್ಬೇಡ ಅಂತವ್ರನ್ನ ಇಲ್ಲಿ ಯಾಕೆ ಸೇರಿಸ್ತೆ? ಮಾತಾಡು. ನಾನ್ ಕರ್ಸ್ಕೊಳ್ಳೋದೇನ್ ಬಂದ್ ಸರ್, ರೆಗ್ಯುಲರ್ ಟ್ರಾನ್ಸ್ಫರ್ ಮೇಲೆ ಬಂದಿದ್ದಾನೆ. ಮಾತಾಡ್ಬೇಡ ಅಂದ್ರೆ ನಿನ್ ಗೊತ್ತಿಲ್ದಂಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ್ಬಿಟ್ಟಿದಲ್ಲ. ಆಫೀಸಲ್ಲಿ ಕೂತ್ಕೊಂಡು ನೀನೇನ್ ನಿದ್ದೆ ಮಾಡ್ತಿದ್ಯಾ? ಎಂತ ಅನಾಹುತ ನಡೆದೋಗಿದೆ ಇಲ್ಲಿ. ಏನ್ ಮಾಡೋದೀಗ? ಮಾತಾಡಯ್ಯ. ನಾನು ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ. ಮಾತಾಡ್ಬೇಡ. ಕೆಲ್ಸಕ್ ಬಾರ್ದವರೆಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳಾಗ್ಬಿಟ್ಟವ್ರೆ. ನೀನ್ ಏನ್ ಮಾಡ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಮಧ್ಯಾಹ್ನದೊಳಗಾಗಿ ಬಾಬ್ಜಿ ಮಗ ಇಲ್ಲಿರ್ಬೇಕು. ಆ ತಿಕ್ರಿ ACP ಬಾಬ್ಜಿ ಕಾಲ್ ಕೆಳಗಡೆ ಬಿದ್ದಿರ್ಬೇಕು. ಮಾತಾಡಯ್ಯ. ಮಾತಾಡ್ತೀನಿ ಸರ್, ಖಂಡಿತವಾಗ್ಲೂ ಮಾತಾಡ್ತೀನಿ. ಈಗ ಹೊರಡ್ತೀನಿ.